ಬೆಂಗಳೂರಿಗೂ ವ್ಯಾಪಿಸಿದೆ ಧ್ವಜ ದಂಗಲ್. ನಿನ್ನೆ ಶಿವಾಜಿನಗರದಲ್ಲಿ ಇದೇ ರೀತಿ ಧ್ವಜವನ್ನು ತೆರವು ಮಾಡಲಾಗಿತ್ತು. ಈಗ ಜೆ ನಗರದ ಸರದಿ. ಸೊ ಬೆಂಗಳೂರಿಗೂ ವ್ಯಾಪಿಸಿದೆ ಧ್ವಜ ದಂಗಲ್. ಕೆರಗೋಡ್ನಿಂದ ಬೆಂಗಳೂರಿಗೆ ಬಂದಿದೆ. ಶಿವಾಜಿನಗರದ ಆಯಿತು, ಈಗ ಜೆ ನಗರದ ಸರದಿ. ಹಸಿರು ಬಾವುಟ ಧ್ವಜಸ್ತಂಭದ ಫೋಟೋವನ್ನು ಟ್ವೀಟ್ ಮಾಡಲಾಗಿತ್ತು. ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಶಶಾಂಕ್ ಅನ್ನೋರು ಟ್ವೀಟ್ ಮಾಡಿದರು. 10 ವರ್ಷಗಳಿಂದ ಇದ್ದ ಬಾವುಟ ಅದು. ಏನು ಪೊಲೀಸರು ನಿದ್ದೆ ಮಾಡ್ತಾ ಇದ್ದಾರಾ ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಟ್ವೀಟಲ್ಲಿ ಬರ್ಕೊಂಡಿದ್ರು. ಈ 10 ವರ್ಷಗಳಿಂದ ಇದ್ದ ಬಾವುಟವನ್ನು ಇದು ವಿವಾದ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆಯೇ BBMP ಅವರು ತೆರವು ಮಾಡಿದ್ದಾರೆ. ಜೊತೆಗೆ ಜೆ ನಗರದಲ್ಲಿ KSRP ತುಕಡಿಯನ್ನು ನಿಯೋಜನೆ ಮಾಡಿದ್ದಾರೆ. ಏನಾದರೂ ಶಾಂತಿ ಕದಡುವ ಕೆಲಸ ಆಗಬಹುದು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ KSRP ತುಕಡಿಯನ್ನು ನಿಯೋಜನೆ ಮಾಡಿಟ್ಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದೆ ನಿನ್ನೆನೇ, ಇದು ಕೇವಲ ಕೆರಗೋಡಿಗೆ ಮಾತ್ರ ಸೀಮಿತ ಆಗಲ್ಲ. ಈ ಥರ ಧರ್ಮವನ್ನು ಬಿಂಬಿಸುವಂತಹ ಧ್ವಜಗಳು, ಅದು ಹಿಂದೂ ಧರ್ಮ ಆಗಿರ್ಬೋದು, ಮುಸಲ್ಮಾನರದ್ದಾಗಿರ್ಬೋದು, ಕ್ರಿಶ್ಚಿಯನ್ರದ್ದಾಗಿರ್ಬೋದು, ಇದೆ ಅಲ್ಲಲ್ಲಿ ಇದೆ. ಆದರೆ ಪ್ರಾರ್ಥನಾ ಮಂದಿರಗಳ ಮೇಲಿದ್ದರೆ ಏನೂ ತೊಂದರೆ ಇಲ್ಲ. ಸರ್ಕಾರಿ ಜಾಗದಲ್ಲಿ, ಮೇನ್ ಸರ್ಕಲ್ಗಳಲ್ಲಿ, ಈಗ ಚಾಂದಿನಿ ಚೌಕ್ನಲ್ಲಿ ಇತ್ತಪ್ಪ ನಿನ್ನೆ ಶಿವಾಜಿನಗರದಲ್ಲಿ. ಚಾಂದಿನಿ ಚೌಕ್ ಅಂದರೆ ಅದು ಸರ್ಕಾರಿ ಜಾಗ, ಸರ್ಕಲ್, ಅದು ಮೇನ್ ಸರ್ಕಲ್ ತೆಗೆಸಿದ್ರು. ಅದೇ ರೀತಿ ಜೆ ನಗರದಲ್ಲೂ ಕೂಡ, ಇದು ಚಾಮರಾಜಪೇಟೆ ವ್ಯಾಪ್ತಿಗೆ ಬರುತ್ತೆ. ಆ ಜೆ ನಗರದಲ್ಲಿ ಕೂಡ 10 ವರ್ಷಗಳಿಂದ ಒಂದು ಹಸಿರು ಬಾವುಟ ರಾರಾಜಿಸ್ತಾ ಇತ್ತು. ಶಶಾಂಕ್ ಅನ್ನೋರೊಬ್ಬರು ಸಾರ್ವಜನಿಕರು ಅದನ್ನು ನೋಡಿ ಫೋಟೋ ತೆಗೆದು ಟ್ವೀಟ್ ಮಾಡ್ತಾರೆ. ಯಾರಿಗೆ? ನೇರವಾಗಿ ಪೊಲೀಸ್ ಆಯುಕ್ತರಿಗೆ. ಇದೆಲ್ಲವೂ ಕೂಡ ಇರಬಹುದಾ? 10 ವರ್ಷಗಳಿಂದ ಇದೆ, ಪೊಲೀಸರ ಗಮನಕ್ಕೆ ಬಂದೇ ಇಲ್ವಾ ಇದು? ಪೊಲೀಸರೇ ನಿದ್ದೆ ಮಾಡ್ತಾ ಇದ್ದಾರಾ ಅಂತ ಏನೋ ಒಂದಿಷ್ಟುದ ಬರ್ಕೊಂಡಿದ್ರು. ಅದನ್ನು ನೋಡಿದ ತಕ್ಷಣ ಮರು ಟ್ವೀಟ್ ಬರುತ್ತೆ ಆಯುಕ್ತರಿಂದ. ಏನಂತ? ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಇದನ್ನು ವರ್ಗಾಯಿಸಲಾಗಿದೆ, ಅವರು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ. ಅದಾದ ನಂತರ ಧ್ವಜವನ್ನು ಈಗ ತೆರವು ಮಾಡಿದ್ದಾರೆ. ಆಯಿತು, ಎಲ್ರಿಗೂ ಒಂದೇ ಕಾನೂನು, ಎಲ್ರಿಗೂ ಒಂದೇ ತಾನೆ, ಎಲ್ಲ ಧರ್ಮದವ್ರಿಗೂ ಕಾನೂನು ಒಂದೇ ತಾನೆ. ಧರ್ಮವನ್ನು ಬಿಂಬಿಸುವಂತಹ ಯಾವುದೇ ಬಾವುಟಗಳು, ಧ್ವಜಗಳು ಸರ್ಕಾರಿ ಜಾಗದಲ್ಲಿ ಇರಬಾರ್ದು ಅನ್ನೋದಕ್ಕೇ ಕೆರಗೋಡಲ್ಲಿ ಇಷ್ಟು ಗಲಾಟೆ ಆಗಿದ್ದವು. ಹಾಗಾಗಿ ಅದು ಈಗ ಬೆಂಗಳೂರಿಗೂ ವ್ಯಾಪಿಸಿದೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಚಾಂದಿನಿ ಚೌಕ್ನಲ್ಲಿತ್ತು, ನಿನ್ನೆ ತೆಗೆದರು. ಈಗ ಜೆ ನಗರದಲ್ಲೂ ಕೂಡ ಅದೇ ರೀತಿ ಹಾಕಿದ್ರು. ಅದನ್ನು ಗಮನಕ್ಕೆ ತರಲಾಯಿತು, ಅದನ್ನು ತೆಗಿತಾ ಇದ್ದಾರೆ. ಎಲ್ಲ ಇದು ಹಾಗೆ ಒಂದಾದ್ಮೇಲೆ ಒಂದು ಚೈನ್ ಲಿಂಕ್ ಥರ ಶುರುವಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಜೆ ನಗರದಲ್ಲಿ ಎಷ್ಟು ವರ್ಷಗಳಿಂದ ಈ ಬಾವುಟ ಇತ್ತು? ಯಾರ ಗಮನಕ್ಕೂ ಬಂದಿಲ್ವಾ? ಅಂದರೆ ಇಶ್ಯೂ ಆಗೋ ತನಕ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಅಂತ ನಾನು ಅನ್ಕೋತೀನಿ. ಈಗ ಪರಿಸ್ಥಿತಿ ಹೇಗಿದೆ? ಇದ್ರ ಬಗ್ಗೆ ಏನು ಹೇಳ್ತಾರೆ ಸ್ಥಳೀಯರು? ಅರವಿಂದ್, ಬಹಳ ಪ್ರಮುಖವಾಗಿ ಮಂಡ್ಯದ ಕೆರೆಗೋಡಿನಲ್ಲಿ ಆದ ಬಾವುಟದ ವಿವಾದ ಬಳಿಕ ಅಲ್ಲಿ ಆದ ಗಲಭೆಗಳಿಂದ ಬೆಂಗಳೂರಿಗೂ ಕೂಡ ಅದೇ ರೀತಿಯ ಬಾವುಟದ ವಿವಾದಗಳು ಸೃಷ್ಟಿಯಾಗ್ತಿರುವಂಥದ್ದು. ನಿನ್ನೆ ಶಿವಾಜಿನಗರದಲ್ಲಿ ಚಾಂದಿ ಚೌಕ್ನಲ್ಲಿ ಅಳವಡಿಸಿದ್ದಂತಹ ಹಸಿರು ಬಣ್ಣದ ಬಾವುಟವನ್ನು ಯಾವಾಗ ವಿವಾದವಾಗ್ತದೆ ಅನ್ನುವಂಥ ವಿಚಾರ ಗೊತ್ತಾಯಿತು, ಆ ಬಳಿಕ ಅದನ್ನು ತೆರವು ಮಾಡಲಾಯಿತು. ಅದಾದ ಬಳಿಕ ಬೆಂಗಳೂರಿನ ಜೆ ನಗರದ ಸಂಗಮ್ ಸರ್ಕಲ್ನಲ್ಲಿ ಕೂಡ ಅದೇ ರೀತಿಯ ಹಸಿರು ಬಣ್ಣದ ಬಾವುಟ ಹಾರಾಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಫೋಟೋ ವೈರಲ್ ಆಗ್ತಾ ಇತ್ತು. ಆ ಫೋಟೋ ವೈರಲ್ ಆದ ಬಳಿಕ ಸದ್ಯ ಸಂಗಮ್ ಸರ್ಕಲ್ನಲ್ಲಿದ್ದಂಥ ಹಸಿರು ಬಣ್ಣದ ಬಾವುಟವನ್ನು ಕೂಡ ತೆರವು ಮಾಡಿರುವಂಥ ವಿಜುವಲ್ಸ್ಗಳನ್ನು ನಾನು ಈಗ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೂಡ ಹಲವು ತಿಂಗಳುಗಳಿಂದ ಇಲ್ಲಿ ಹಸಿರು ಬಣ್ಣದ ಬಾವುಟಗಳನ್ನು ಹಾಕಲಾಗಿತ್ತು. ನಿನ್ನೆ ಯಾವಾಗ ಫೋಟೋ ವೈರಲ್ ಆಯಿತೋ, ವೈರಲ್ ಆದ ಬಳಿಕ ಈ ಒಂದು ಹಸಿರು ಬಣ್ಣದ ಬಾವುಟವನ್ನು ತೆರವುಗೊಳಿಸಿರುವಂಥ ವಿಜುವಲ್ಸ್ ಏನಿದೆ ಅದನ್ನು ಕೂಡ ತೋರಿಸ್ತಾ ಇದ್ದೇನೆ. ಇಲ್ಲೂ ಕೂಡ ಸ್ಥಳೀಯರು ಎಷ್ಟು ದಿನದಿಂದ ಆ ಬಾವುಟವನ್ನು ಅಳವಡಿಸಿದ್ರು ಅನ್ನುವಂಥದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಸ್ಥಳೀಯರು ಕೂಡ ಇದ್ದಾರೆ. ಸರ್, ಈ ಒಂದು ಬಾವುಟವನ್ನು ಯಾವಾಗ ತೆರವುಗೊಳಿಸಲಾಯಿತು ಮತ್ತು ಯಾವ ವಿಚಾರಕ್ಕೆ ಈ ಒಂದು ಬಾವುಟವನ್ನು ಹಾಕಲಾಗಿದೆ? ಈ ಬಾವುಟವನ್ನು ಮೀಲಾದ್ ನಬಿ ಹಬ್ಬದ ದಿವಸ ಮೀಲಾದ್ ಬಾವುಟ, ಅದು ಇನ್ನು ಬೇರೆ ಯಾವುದೇ ಥರದ ಬಾವುಟ ಅಲ್ಲ, ಮೀಲಾದ್ ಹಬ್ಬಕ್ಕೆ ಹಾಕಿದಂಥ ಬಾವುಟ. ಈ ಬಾವುಟ ಬಂದ್ಬಿಟ್ಟು ಇದು ಕಂಟಿನ್ಯೂ ಆಗಿ ಹಲ್ಗೆ ಇತ್ತು. ಇಲ್ಲಿ ಮೊನ್ನೆ ಮಂಡ್ಯದಲ್ಲಿ ಗಲಭೆ ಆದ ನಂತರ ಕರ್ನಾಟಕ ಸರ್ಕಾರದ ಒಂದು ಆದೇಶ ಆಗಿದೆ, ನ್ಯಾಷನಲ್ ಫ್ಲಾಗ್ ಹಾಗೂ ಕರ್ನಾಟಕ ರಾಜ್ಯದ ಧ್ವಜ ಬಿಟ್ಟು ಇನ್ನು ಯಾವುದು ಇರಬಾರ್ದು ಅಂತೇಳಿ ಆದೇಶದಂತೆ ನಿನ್ನೆ ಪೊಲೀಸ್ನವರು ಈ ಧ್ವಜವನ್ನು ತೆರವುಗೊಳಿಸಿದ್ರು. ಅದಕ್ಕೆ ಇಲ್ಲಿ ಅಳವಡಿಸಿರುವಂಥ ಹಸಿರು ಬಣ್ಣದ ಏನು ಪೋಲ್ ಇದೆ, ಆ ಪೋಲನ್ನು ಆ ಹಸಿರು ಬಣ್ಣದ ಬಾವುಟ ಹಾಕಲಿಕ್ಕೆ ಅಂತ ಮಾಡಿದ್ದ ಪೋಲ್ ಅಥವಾ
ಹೌದು, ಮೀಲಾದ್ ಟೈಮಲ್ಲಿ ಹಾಕಿದ್ದು, ಮೀಲಾದುನ್ ನಬಿ ಟೈಮಲ್ಲಿ ಅದನ್ನು ಇದನ್ನು ಹಾಕಿದ್ರು. ಅದನ್ನು ಸರ್ಕಾರ ಆದೇಶದಂತೆ ಅದನ್ನು ತೆರವುಗೊಳಿಸಿದ್ದಾರೆ ಪೊಲೀಸ್ ಇಲಾಖೆನವರು. ಅದಕ್ಕೆ ಯಾರದೇ ಥರದ್ದೇನು ಅಭ್ಯಂತರ ಇಲ್ಲ, ಏನು ಅಬ್ಜೆಕ್ಷನ್ ಏನೂ ಇಲ್ಲ. ಸರ್ಕಾರ ಆದೇಶನ ಪಾಲನೆ ಮಾಡಬೇಕಾದ ಕರ್ತವ್ಯ ಎಲ್ಲ ನಾಗರಿಕರದ್ದು. ಇದು ಅದೇ ಥರ ನಾವು ಕರ್ತವ್ಯನ ಪಾಲನೆ ಮಾಡ್ತೀವಿ. ಇಲ್ಲಿ ಹಸಿರು ಬಣ್ಣದ ಬಾವುಟ ಅಲ್ಲಿ ಆ ಪೋಲಲ್ಲಿ ಎಷ್ಟು ವರ್ಷಗಳಿಂದ ಹಾಕಲಾಗ್ತಾ ಇತ್ತು ಸರ್? ಇದು ಮೊನ್ನೆ ಮೀಲಾದುನ್ ನಬಿ ಹಬ್ಬ ಆಯ್ತಲ್ಲ, ಆವಾಗ ಬಾವುಟನ ಹಾಕಿದ್ರು. ಅಂದರೆ ಇದನ್ನು ಧ್ವಜ ಹಾಕಿ ಭಾಳ ದಿನಗಳಾಯಿತು. ಬಾವುಟನ ಮೀಲಾದುನ್ ನಬಿ ಟೈಮಲ್ಲಿ ಅದನ್ನು ಚೇಂಜ್ ಮಾಡ್ತಾರೆ ಅಷ್ಟೇ. ಅರವಿಂದ್, ಇದು ಸ್ಥಳೀಯರು ಈಗಾಗಲೇ ಮಿಲಾದ್ ಹಬ್ಬದ ಸಮಯದಲ್ಲಿ ಈ ಒಂದು ಪೋಲ್ಗೆ ಹಸಿರು ಬಣ್ಣದ ಬಾವುಟವನ್ನು ಕಟ್ಟಲಾಗಿತ್ತು. ಅದಾದ ಬಳಿಕ ಸರ್ಕಾರ ಮಂಡ್ಯದ ಘಟನೆ ಆದ ಬಳಿಕ ಎಚ್ಚೆತ್ತುಕೊಂಡು ಒಂದು ಆದೇಶವನ್ನು ಮಾಡಿದೆ. ಸರ್ಕಾರಿ ಜಾಗದಲ್ಲಿರುವಂತಹ ಸ್ಥಳದಲ್ಲಿ ಯಾವುದೇ ಪೋಲಲ್ಲಿ ಧರ್ಮವನ್ನು ಪ್ರತಿನಿಧಿಸುವ ಯಾವುದೇ ರೀತಿಯ ಬಾವುಟಗಳನ್ನು ಹಾಕಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಮಾಡಿದೆ. ಆ ಆದೇಶವನ್ನು ಎಲ್ಲರೂ ಪಾಲನೆ ಮಾಡಬೇಕು. ಹಾಗಾಗಿ ಇಲ್ಲಿ ಹಾಕಿರುವಂಥ ಹಸಿರು ಬಣ್ಣದ ಬಾವುಟವನ್ನು ನಾವು ತೆರವುಗೊಳಿಸೋದ್ರ ಮೂಲಕ ಸರ್ಕಾರದ ಆದೇಶವನ್ನು ಪಾಲನೆ ಮಾಡುವ ಕೆಲಸಕ್ಕೆ ಸ್ಥಳೀಯರೆಲ್ಲರೂ ಕೂಡ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ.